ಇನ್ನು ಡಿಸೆಂಬರ್ 27ರಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಒಂದು ಮಹತ್ವಪೂರ್ಣವಾದಂತಹ ಒಂದು ಸಭೆಯನ್ನ ಮಾಡುವುದಕ್ಕೆ ಕಾಂಗ್ರೆಸ್ ಪಕ್ಷ ಆಗಿರುವಂತದ್ದು. ಎಂಎಲ್ಸಿ ಬಿಕೆ ಹರಿಪ್ರಸಾದ್ಗೆ ಹೈಕಮಾಂಡ್ ಈಗಾಗಲೇ ಆಹ್ವಾನ ಕೂಡ ನೀಡಿರುವಂತದ್ದು. ಇನ್ನು ಡಿಸೆಂಬರ್ 27ರಂದು ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆಯನ್ನ ಮಾಡುವುದಕ್ಕೆ ಕಾಂಗ್ರೆಸ್ ಪಕ್ಷದವರು ಮುಂದಾಗಿರುವಂತದ್ದು. ಹಾಗಾದ್ರೆ ಈ ಒಂದು ಸಭೆಯಲ್ಲಿ ಏನೇನೆಲ್ಲ ಮಾಡ್ತಾರೆ? ಮುಖ್ಯವಾಗಿ ಒಂದು ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಚರ್ಚೆ ಮಾಡ್ತಾರೆ. ದೇಶದ ಒಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಮುಖ್ಯವಾಗಿ ಏನು ದೇಶದ ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನೆಲ್ಲ ಚರ್ಚೆ ಮಾಡ್ತಾರೆ, ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ಬೆಳವಣಿಗೆಗಳ ಬಗ್ಗೆ ಕೂಡ ಇವರು ಚರ್ಚೆಯನ್ನ ಮಾಡ್ತಾರೆ. ಅದರಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿರುವಂತದ್ದು ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಇದೇ ವಿಚಾರಕ್ಕಾಗಿ ಈಗಾಗಲೇ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿಯಾದಂತಹ ಸಾಕಷ್ಟು ಮತ್ತು ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಎಲ್ಲ ನಾಯಕರನ್ನು ಕೂಡ ಈಗಾಗಲೇ ದೆಹಲಿಗೆ ಆಹ್ವಾನವನ್ನ ಮಾಡಿದ್ದಾರೆ. ಇಂದು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಈ ಒಂದು ಪವರ್ ಶೇರಿಂಗ್ ಏನು ಗೊಂದಲ ಇದೆ, ಕೇವಲ ನಮ್ಮ ಕರ್ನಾಟಕದಲ್ಲಿ ಏನೇನೆಲ್ಲ ಈ ರೀತಿಯಾದಂತಹ ಗೊಂದಲಗಳಿದೆ, ಇದಕ್ಕೆ ಯಾವುದೇ ರೀತಿಯಾದಂತಹ ಹೈಕಮಾಂಡ್ ಸ್ಪಷ್ಟನೆಯೊಂದನ್ನ ನೀಡಿರಲಿಲ್ಲ. ಈ ಒಂದು ಸಭೆಯ ನಂತರ ಡಿಸೆಂಬರ್ 27ರ ಸಭೆಯ ನಂತರ ಇದಕ್ಕೆ ಸ್ಪಷ್ಟನೆ ನೀಡುವಂತಹ ಎಲ್ಲ ಸಾಧ್ಯತೆಗಳು ನಿರೀಕ್ಷೆಗಳು ಇವೆ ಅನ್ನುವಂಥದ್ದು. ಇದರ ಜೊತೆಗೆ ಆದ್ರೆ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ, CWC ಸಭೆ ಬಳಿಕ ಸಾಧ್ಯವಾದ್ರೆ ರಾಜಕಾರಣದ ಬಗ್ಗೆ ಚರ್ಚೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದರೆ ಸಭೆಗೆ DCM DK ಶಿವಕುಮಾರ್ಗೆ ಇನ್ನೂ ಆಹ್ವಾನ ನೀಡಿಲ್ಲ. ಆಹ್ವಾನ ಬರೆದಿದ್ರು ಸಹ DKಶಿ ದೆಹಲಿಗೆ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಕೋರ್ಟ್ ಕೇಸ್ ಇರುವ ಹಿನ್ನೆಲೆ ದೆಹಲಿಗೆ ಪ್ರಯಾಣ ಮಾಡಲಿದ್ದಾರೆ. ಈ ಸಮಯದಲ್ಲಿ ವರಿಷ್ಠರನ್ನ ಭೇಟಿ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಇದರಲ್ಲಿ ಮುಖ್ಯವಾಗಿ ಎಲ್ಲ ನಾಯಕರುಗಳನ್ನ ಈಗಾಗಲೇ ಹೈಕಮಾಂಡ್ ಅವರು ಆಹ್ವಾನವನ್ನ ನೀಡಿದ್ದಾರೆ. ಆದರೆ DCM DK ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯಾದಂತಹ ಆಹ್ವಾನವನ್ನ ನೀಡಿಲ್ಲ. ಆದ್ರೂ ಸಹ DCM DK ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ಅವರ ಒಂದು ಕೋರ್ಟ್ ನಲ್ಲಿ ಏನೆಲ್ಲ ಕೇಸ್ ಇದೆ ಅದರ ವಿಚಾರವಾಗಿ ಅವರು ದೆಹಲಿಗೆ ಹೋಗಲೇಬೇಕಾಗುವಂತದ್ದು. ಇನ್ನು ಈ ಒಂದು ಸಮಯದಲ್ಲಿ ಏನು ಡಿಸೆಂಬರ್ 27ನೇ ತಾರೀಕು ಒಂದು ಕಾಂಗ್ರೆಸ್ ಪಕ್ಷದ ಸಮಿತಿ ಸಭೆ ಕಾರ್ಯಾಚಾರಿ ಸಮಿತಿ ಸಭೆ ನಡೆಯುತ್ತೆ. ಇದರಲ್ಲಿ ಸಾಕಷ್ಟು ಮಹತ್ವಪೂರ್ಣವಾದಂತಹ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡುವಂತದ್ದು. ನಮ್ಮ ರಾಜ್ಯದ ಏನು ಈಗಾಗಲೇ ಪವರ್ ಶೇರಿಂಗ್ ವಿಚಾರ ಬಗ್ಗೆ ಆಗಿರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನೆಲ್ಲ ದೊಡ್ಡ ದೊಡ್ಡ ಮಟ್ಟದ ಬೆಳವಣಿಗೆಗಳು ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಪಕ್ಷಗಳು ಇವಾಗ ಏನು ಕಾಂಗ್ರೆಸ್ ಪಕ್ಷ ಯಾವ್ಯಾವ ರಾಜ್ಯಗಳಲ್ಲಿ ಎಲ್ಲ ಅಧಿಕಾರದಲ್ಲಿದೆ ಆ ಒಂದು ಅಧಿಕಾರಗಳ ಬಗ್ಗೆ ಆಗಿರ್ಬೋದು, ಅಲ್ಲಿರುವಂತಹ ಬೆಳವಣಿಗೆ ಬಗ್ಗೆ ಆಗಿರ್ಬೋದು ಈಗ ಚರ್ಚೆ ಮಾಡುವುದಕ್ಕೆ ಹೈಕಮಾಂಡ್ ಮುಂದಾಗಿರುವಂತದ್ದು. ಈ ಒಂದು ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರ ಸಮ್ಮುಖದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ರಾಜ್ಯದ ಮತ್ತು ದೇಶದ ಸಾಕಷ್ಟು ನಾಯಕರು ಸಹ ಇದರಲ್ಲಿ ಭಾಗಿಯಾಗ್ತಾರೆ. ಆದರೆ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಮತ್ತು ಒಂದಿಷ್ಟು ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೆ ನಮ್ಮ ಕರ್ನಾಟಕದ ಒಂದಿಷ್ಟು ನಾಯಕರು ಸಹ ಈ ಒಂದು ಮೀಟಿಂಗ್ ನಲ್ಲಿ ಈ ಒಂದು ಸಭೆಯಲ್ಲಿ ಭಾಗಿಯಾಗುವಂತದ್ದು. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ DCM DK ಶಿವಕುಮಾರ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಆಹ್ವಾನ ಬಂದಿಲ್ಲ. ಇವರು ಬಂದಿಲ್ಲ ಅಂತ ಅಂದ್ರೂ ಕೂಡ ದೆಹಲಿಗೆ ಹೋಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇವರ ಒಂದು ಏನು ಈಗಾಗಲೇ ಒಂದು ಕೇಸ್ ಏನಿದೆ ದೆಹಲಿಯ ಕೋರ್ಟ್ನಲ್ಲಿ ಆ ಒಂದು ಕೇಸ್ಗೋಸ್ಕರ ಇವರು ದೆಹಲಿಗೆ ಹೋಗಲೇಬೇಕಾಗುವಂತದ್ದು. ಇನ್ನು ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಬಿಹಾರ ಚುನಾವಣೆಯಲ್ಲಿ ಹೀನಾಯವಾದಂತಹ ಸೋಲನ್ನ ಕಂಡಿರುವಂತದ್ದು, ಮುಂದಿನ ವರ್ಷ ನಡೆಯಲಿರುವ ಚುನಾವಣೆ ಬಗ್ಗೆ ಚರ್ಚೆನ ಮಾಡುವುದರ ಬಗ್ಗೆ, ಕೇಂದ್ರ ನರೇಗಾ ಹೆಸರು ಬದಲಾವಣೆ ಮಾಡಿರುವುದರ ಬಗ್ಗೆ, ಹಾಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಹೋರಾಟದ ವಿಷಯದ ಬಗ್ಗೆ, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಪಕ್ಷ ಸಂಘಟನೆ ಮಾಡುವುದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡುವಂತದ್ದು. ಇನ್ನು ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಈ ಹಿಂದೆ ಏನು ಬಿಹಾರ್ನ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾದಂತಹ ಸೋಲನ್ನ ಕಂಡಿತು, ಅದರ ಬಗ್ಗೆ ಮುಖ್ಯವಾಗಿ ಚರ್ಚೆಯನ್ನ ಮಾಡ್ತಾರೆ. ಇದೇ ವಿಚಾರವಾಗಿ ಮತ್ತು ಏನು ನಮ್ಮ ಕರ್ನಾಟಕದಲ್ಲಿ ಏನೆಲ್ಲ ಗೊಂದಲಗಳಿವೆ, ಸಾಕಷ್ಟು ಪವರ್ ಶೇರಿಂಗ್ ಎನ್ನುವಂತಹ ಗೊಂದಲ ಏನಿದೆ, ಇಲ್ಲಿ ಸಿಎಂ ಸಿದ್ದರಾಮಯ್ಯ DCM DK ಶಿವಕುಮಾರ್ ಇಬ್ಬರ ಅಗ್ಗಜಗ್ಗಾಟ ಏನಿದೆ ಇದಕ್ಕೆ ಒಂದು ಸ್ಪಷ್ಟನೆಯೊಂದನ್ನ ನೀಡುವಂತೆ ಮುಂದಿನ ದಿನಗಳಲ್ಲಿ ಯಾರು ಸಿಎಂ ಸ್ಥಾನಕ್ಕೆ ಸೂಕ್ತರಾಗ್ತಾರೆ ಮತ್ತು ಸಿಎಂ ಸ್ಥಾನಕ್ಕೆ ಗೌರವಾನ್ವಿತ ವ್ಯಕ್ತಿಯಾದಂತಹ ಯಾರು ಒಂದು ಸ್ಥಾನಕ್ಕೆ ಗೌರವವನ್ನು ನೀಡುವಂತಹ ಸೂಕ್ತರಾದಂತಹ ವ್ಯಕ್ತಿ ಆಗ್ತಾರೆ ಅನ್ನುವಂತಹ ರೀತಿಯಲ್ಲಿ ಈ ಒಂದು ವಿಚಾರಕ್ಕೆ ಸ್ಪಷ್ಟನೆ ನೀಡುವಂತಹದ್ದು ಕೂಡ ಆ ಒಂದು ಸಭೆಯಲ್ಲಿ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಬಿಹಾರ ಚುನಾವಣೆಯಲ್ಲಿ ಒಂದು ಸೋಲನ್ನು ಕಂಡಿರುವಂತದ್ದು ವಿಷಯ ಆಗಿರ್ಬೋದು ಮತ್ತು ಕೇಂದ್ರ ನರೇಗಾ ಯೋಜನೆ ಏನಿದೆ, ನರೇಗಾ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಿರುವುದರಿಂದ ಈ ಒಂದು ವಿಚಾರದ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಾಗುವಂತದ್ದು.
ಹಾಗೆ ಈಗಾಗಲೇ ಏನೆಲ್ಲ ನಾವು ಕೇಳ್ತಾ ಇದ್ದೀವಿ ನ್ಯಾಷನಲ್ ಹೆರಾಲ್ಡ್ ಕೇಸ್, ಈಗ ನ್ಯಾಷನಲ್ ಹೆರಾಲ್ಡ್ ಕೇಸ್ ಹೋರಾಟದ ಬಗ್ಗೆ ಅಲ್ಲೂ ಕೂಡ ಈ ಒಂದು ವಿಷಯದ ಬಗ್ಗೆ ಕೂಡ ಚರ್ಚೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಪಕ್ಷ ಸಂಘಟನೆ ಮಾಡುವ ಬಗ್ಗೆ ಗಂಭೀರವಾದಂತಹ ಚರ್ಚೆ ಮಾಡುವುದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗಿರುವಂತದ್ದು.